ಹೊಸಕೋಟೆ ಟೌನ್ನಲ್ಲಿ ನಮ್ಮ ಜನಾಂಗದವನ್ನು ಗುರುತಿಸಿ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿದಂಥ ಮಾನ್ಯ ಬಚ್ಚೇಗೌಡರಿಗೆ ಮತ್ತು ನಮ್ಮ MLA ಶರತ್ ಬಚ್ಚೇಗೌಡರಿಗೆ ಮತ್ತು ಹೊಸಕೋಟೆ ತಾಲೂಕು ಬೆಂಗಳೂರು ಮೆಟ್ರೋಪಾಲಿಟನ್ ರೂರಲ್ ಡೆವಲಪ್ಮೆಂಟ್ ಅಥಾರಿಟಿ ಅಂದರೆ BMRDA ಸಾಕಷ್ಟು ನೀರನ್ನು ಕೊಡುವಂಥ ಕಾರ್ಯ ಮಾಡಿದ್ದೀನಿ ನಾನು. ಕುಡಿಯುವ ನೀರಿನ ವ್ಯವಸ್ಥೆಗೆ ಜಿಲ್ಲಾ ಕೇಂದ್ರಗಳ ಮೂಲಕ ಭಾಳಷ್ಟು ಕೆರೆಗಳ ಮೂಲಕ ನದಿಗಳ ಮೂಲಕ ಸ್ಯಾಟಲೈಟ್ ಟೌನ್ಸ್ ಮಾಡಬೇಕು ಅನ್ನೋದು ನನ್ನ ಚರ್ಚೆ ಆಯಿತು. ಮುಖ್ಯಮಂತ್ರಿಗಳ ಮುಂದೆ, ಮಾನ್ಯ ಸಿದ್ದರಾಮಯ್ಯನವ್ರ ಮುಂದೆ ನನ್ನ ಕಾರ್ಯಕ್ರಮದಲ್ಲಿ ಹೊಸಕೋಟೆ ಸ್ಯಾಟಲೈಟ್ ಟೌನನ್ನು ಮಾಡುವಂಥ ಕಾರ್ಯಕ್ರಮ ಆಗಬೇಕು ಅಂಥೇಳಿ. ಚೇಂಜ್ ಆಫ್ ಲ್ಯಾಂಡ್ ಯೂಸ್, ಇಂಡಸ್ಟ್ರಿಯಲ್ ಪರ್ಪಸ್ ಇರ್ಬೋದು, ಹೌಸಿಂಗ್ ಪರ್ಪಸ್ ಇರ್ಬೋದು, ಪಬ್ಲಿಕ್ ಪರ್ಪಸ್ ಇರ್ಬೋದು, ಯಾವುದೇ ವಿಧದಲ್ಲಿ ಅದನ್ನು ಅಭಿವೃದ್ಧಿ ಮಾಡುವಂಥದ್ದಾಗಬೇಕಾಗ್ತದೆ. ಒಡಕು ತೊಡಕು ಏನೇ ಇದ್ರೂ ಅದನ್ನೆಲ್ಲ ಸರಿತೂಗಿಸ್ಕೊಂಡು ಅಥಾರಿಟಿಯ ಯೋಜನಾ ಪ್ರಾಧಿಕಾರದ ಕಾರ್ಯನಿರ್ವಹಿಸ್ತೀವಿ ಅಂತೇಳಿ ತಿಳಿಸಲು ಇಷ್ಟಪಡಿಸ್ತೇನೆ. ಕೋಟೆ ಯೋಜನಾ ಪ್ರಾಧಿಕಾರವು ಬಡಾವಣೆಗಳ ಅನುಮೋದನೆ ಮತ್ತು ಕಟ್ಟಡಗಳ ನಕ್ಷೆ ಹಾಗೂ ಅನುಮೋದನೆಗೆ ನೀಡುವ ಕೆಲಸ ಮಾಡುತ್ತಿದೆ. ಪ್ರಸ್ತುತ ಅಧಿಕಾರದಲ್ಲಿರುವ ಈ ಪ್ರಾಧಿಕಾರದಲ್ಲಿ 100 ಕೋಟಿ ರೂಪಾಯಿ ಠೇವಣಿ ಇರುತ್ತದೆ. 100 ಕೋಟಿ ರೂಪಾಯಿ ಠೇವಣಿ ಇದೆ. ಬೆಂಗಳೂರು ಜಾಗತಿಕ ಮಟ್ಟದಲ್ಲಿ ಗುರುತಿಸಲ್ಪಟ್ಟ ನಂತರ ಬೆಂಗಳೂರು ಅಗಾಧವಾಗಿ ಬೆಳೆಯುತ್ತಿದೆ. ಬೆಂಗಳೂರು ಹೊರವಲಯಗಳು ಕೂಡ ವೇಗವಾಗಿ ಬೆಳೆಯುತ್ತಿವೆ. ಹಾಗಾಗಿ ಆ ಒಂದು ಹೊರವಲಯದಲ್ಲಿರುವಂತಹ ಪಟ್ಟಣಗಳನ್ನು ಕೂಡ ಅಭಿವೃದ್ಧಿಪಡಿಸುವಂತಹ ನಿಟ್ಟಿನಲ್ಲಿ ಎಲ್ಲ ಬೆಂಗಳೂರು ಗ್ರಾಮಾಂತರದ ತಾಲೂಕುಗಳಾಗಿರುವಂತಹ ಹೊಸಕೋಟೆ, ನೆಲಮಂಗಲ, ದೇವನಹಳ್ಳಿ, ದೊಡ್ಡಬಳ್ಳಾಪುರ ಇವುಗಳಿಗೆ ಅಭಿವೃದ್ಧಿ ಪ್ರಾಧಿಕಾರಗಳನ್ನ ತರಲಾಯಿತು. 2008ರಲ್ಲಿ ಈ ಒಂದು ಪ್ರಾಧಿಕಾರಗಳನ್ನ ಅಸ್ತಿತ್ವಕ್ಕೆ ತರಲಾಯಿತು. ಅಂದಿನಿಂದಲೂ ಕೂಡ ಈ ಒಂದು ತಾಲೂಕುಗಳು ಶರವೇಗದಲ್ಲಿ ಅಭಿವೃದ್ಧಿ ಆಗ್ತಾ ಇವೆ. ಭೂ ಪರಿವರ್ತನೆಗಳು ಹಾಗೆಯೇ ಈ ಒಂದು ಮೆಟ್ರೋಪಾಲಿಟನ್ ನಗರಗಳನ್ನಾಗಿ ಪರಿವರ್ತಿಸಲಾಗ್ತಾ ಇದೆ. ಆದ್ದರಿಂದಲೇ ಬೆಂಗಳೂರು ನಗರದ ಮೇಲೆ ಹೆಚ್ಚುತ್ತಿರುವಂತಹ ಒತ್ತಡವನ್ನ ಹೊರವಲಯದ ಉಪ ನಗರಗಳಾಗಿರ್ತಕ್ಕಂತಹ ಹೊಸಕೋಟೆ ಇರಬಹುದು, ನೆಲಮಂಗಲ ಇರಬಹುದು, ದೊಡ್ಡಬಳ್ಳಾಪುರ ಹಾಗೆಯೇ ದೇವನಹಳ್ಳಿ ಪಟ್ಟಣಗಳು ಕೂಡ ಅಭಿವೃದ್ಧಿ ಆಗ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಇದೀಗ 2024ರಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯ BMRDA ಅಧ್ಯಕ್ಷರನ್ನ ಸರ್ಕಾರ ಎನ್ ಕೇಶವಮೂರ್ತಿ ಅವರನ್ನ ಅಧ್ಯಕ್ಷರನ್ನಾಗಿ ನೇಮಿಸಿದೆ. ಈಗ ನೂತನ ಅಧ್ಯಕ್ಷರಾಗಿ ಎನ್ ಕೇಶವಮೂರ್ತಿರವರು ಅಧಿಕಾರವನ್ನ ಸ್ವೀಕರಿಸುವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಸಂಸದ BN ಬಚ್ಚೇಗೌಡರ ನೇತೃತ್ವದಲ್ಲಿ ಈ ಒಂದು ಅಧಿಕಾರ ಸ್ವೀಕಾರ ಸಮಾರಂಭ ಆಯೋಜನೆಗೊಂಡಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ BV ಬೈರೇಗೌಡರು, ನಾರಾಯಣಗೌಡ ಉರುಫ್ ನಾನೀರವರು, ಗುಟ್ಟಳ್ಳಿ ನಾಗರಾಜರವರು, ನಗರಸಭೆಯ ಸದಸ್ಯರಾಗಿರುವಂತಹ ಜಮುನಾ ಹರೀಶ್, ಗೌತಮ್, BDCS ಬ್ಯಾಂಕ್ ನಿರ್ದೇಶಕರಾದಂತಹ ಕೃಷ್ಣಮೂರ್ತಿ, C ಮುನಿಯಪ್ಪ, ರಾಕೇಶ್ ಉರುಫ್ ರಾಕಿ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಈ ಒಂದು ಸಂದರ್ಭದಲ್ಲಿ ಎನ್ ಕೇಶವಮೂರ್ತಿರವರ ಜೊತೆಗೆ ನೂತನ BMRDA ಅಂದ್ರೆ ಹೊಸಕೋಟೆ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಎನ್ ಕೇಶವಮೂರ್ತಿರವರು ಆಯ್ಕೆಯಾಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಸಂಸದ ಬಚ್ಚೇಗೌಡರು ಹೊಸಕೋಟೆಯನ್ನ ಸ್ಯಾಟಲೈಟ್ ಟೌನ್ ಆಗಿ ಮಾರ್ಪಡಿಸಲಾಗ್ತಾ ಇದೆ. ಹಾಗೆ ಹೊಸಕೋಟೆಗೆ ಇನ್ನಷ್ಟು ಸ್ವಾಯತ್ತತೆಯನ್ನ ನೀಡುವಂತ ಸಲುವಾಗಿ BMRDನಲ್ಲಿ ಈಗಾಗಲೇ 100 ಕೋಟಿ ರೂಗಳ ಠೇವಣಿ ಇದೆ. ಇದರಿಂದ ತಾಲೂಕು ಇನ್ನಷ್ಟು ಅಭಿವೃದ್ಧಿ ಆಗುತ್ತದೆ. ಜೊತೆಗೆ ಹೊಸಕೋಟೆಯ ತಾಲೂಕಿನಲ್ಲಿದ್ದಂತಹ 8ಕ್ಕೂ ಹೆಚ್ಚು ಗ್ರಾಮಗಳನ್ನ BDAನಿಂದ ಮುಕ್ತಗೊಳಿಸಲಾಯಿತು. ಈ ಒಂದು ನಿಟ್ಟಿನಲ್ಲಿ ಇನ್ನಷ್ಟು ಅಭಿವೃದ್ಧಿಯನ್ನ ಮಾಡಬೇಕಾಗಿದೆ. ಒಂದಷ್ಟು ಭೂ ಪರಿವರ್ತನೆಗಳಾದಂತಹ ಸಂದರ್ಭದಲ್ಲಿ ಇಲ್ಲಿಗೆ ಕೈಗಾರಿಕೆಗಳು ಹೆಚ್ಚಾಗಿ ಬರುತ್ತವೆ. ಹಾಗೆಯೇ ಬಡಾವಣೆಗಳು, ಹಾಗೆಯೇ ವಸತಿ ಪ್ರದೇಶಗಳು ಹಾಗೂ ಇನ್ನಷ್ಟು ಯೋಜನೆಗಳು ದೊರೆಯುತ್ತವೆ ಅಂತ ಹೇಳಿ ನೂತನ ಅಧ್ಯಕ್ಷರಾದಂತಹ ಎನ್ ಕೇಶವಮೂರ್ತಿರವರಿಗೆ ಕಿವಿ ಮಾತು ತಿಳಿಸಿದರು. ಮತ್ತು ಇನ್ನಷ್ಟು ಅಭಿವೃದ್ಧಿಯನ್ನ ಪಡಿಸುವಂತ ನಿಟ್ಟಿನಲ್ಲಿ ಇನ್ನಷ್ಟು ಕಾರ್ಯೋನ್ಮುಖರಾಗಬೇಕು ಅಂತೇಳಿ ಬಚ್ಚೇಗೌಡರು ತಿಳಿಸಿದರು. ಈ ಒಂದು ಪದಗ್ರಹಣದ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಅಭಿಮುಖಂ ಕರೋಮಿ ಸ್ವಾಗತಂ ಸುಸ್ವಾಗತಂ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. पुष्पवान् प्रजावान् पशुवान् भवते चन्द्रमा पापां पुष्पं पुष्पवान् प्रजावान् पशुवान् भवते य एवं वेद योपामायतं वेद
ध्यानं समर्पयामि आवाहयामि आसनं समर्पयामि पादारिन्दयो पाद्यं समर्पयामि हस्तारिन्दयो अर्घ्यं समर्पयामि आचमनं समर्पयामि सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोस्तुते ओम राजाधिराजाय प्रसन्नदायिने नमो वयं वै रमणाय दुर्मये समे कामाङ्गामकामायोच्यं कामेश्वरो वै रमणो ददातु कुबेराजाय वै रमणाय महाराजाय पूर्णं ददाति मधुर्भ्यो सारेति एकदा ब्रह्मणा उपहरति एकदैव विजमान आयुस्तेजो ददाति आनन्दः रमण गोविंद आवद्बान्धव गोविंद. ಹೊಸಕೋಟೆಯ ಬಿಎಂಆರ್ಡಿಎಗೆ ನೂತನ ಅಧ್ಯಕ್ಷರಾಗಿ ಎನ್ ಕೇಶವಮೂರ್ತಿರವರು ಅಧಿಕಾರ ಸ್ವೀಕರಿಸಿದರು. ಇವರಿಗೆ ಅಭಿನಂದನೆಗಳ ಮಹಾಪೂರವೇ ಹರಿದು ಬಂದಿತ್ತು. ಶಾಸ್ತ್ರೋಕ್ತವಾಗಿ ಪೂಜೆಯನ್ನ ಮಾಡಿ ಯಾವುದೇ ವಿಘ್ನಗಳು ಬಾರದಿರಲಿ ಅಂತ ಹೇಳಿ ಭಗವಂತನಲ್ಲಿ ಬೇಡಿಕೊಂಡರು. ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. रोचनो रोचमान शोभन शोभमानो कल्याण कल्याणः दीर्घायुष्मान् सकलिष्ट काम्यार्थ. ಈ ಒಂದು ಸಂದರ್ಭದಲ್ಲಿ ಸಂಸದ ಬಿಎನ್ ಬಚ್ಚೇಗೌಡರು ಈ ಒಂದು ತಾಲೂಕಿನ ಸಾಕಷ್ಟು ಶ್ರಮಿಸಿದ್ದೇವೆ, ಅನೇಕ ಯೋಜನೆಗಳನ್ನ ತಂದಿದ್ದೇವೆ. ಈಗ ಬಿಎಂಆರ್ಡಿಎ ಆದಂತಹ ಉದ್ದೇಶ ಮತ್ತು ಹೊಸಕೋಟೆಯ ಒಂದಷ್ಟು ನೀಲಿ ನಕ್ಷೆಯನ್ನು ಕೂಡ ಬಿಎನ್ ಬಚ್ಚೇಗೌಡರು ವಿವರಿಸಿದ್ದು ಹೀಗೆ. ಅಧ್ಯಕ್ಷರು ನಿರ್ದೇಶಕರು ಈಗ ಏನು ಹೊಸಕೋಟೆ ತಾಲೂಕು ಪ್ರಾಧಿಕಾರ ಇದು, ಹೊಸಕೋಟೆ ತಾಲೂಕು ಇವತ್ತು ಬೆಂಗಳೂರಾಗಿದೆ. ಬೆಂಗಳೂರು ಹೇಗೆ ಅಂತ ನಾನು ಹೇಳ್ತೀನಿ ತಮಗೆ. ಬೆಂಗಳೂರಲ್ಲಿ ಅಸೆಂಬ್ಲಿ ಕ್ಷೇತ್ರಗಳು 26 ಇದೆ ಇವತ್ತು. ಬೆಂಗಳೂರು ನಗರ ಜಿಲ್ಲೆ ಇವತ್ತು ಎರಡೂ ಸೇರಿದರೆ, ಹಾಗೆ ಬೆಂಗಳೂರು ಸುತ್ತಲೂ ಇರ್ತಕ್ಕಂಥದ್ದು ಇವತ್ತು ಹೊಸಕೋಟೆ ಇರ್ಬೋದು. ಬೆಂಗಳೂರೇ ಆಗೋಗ್ಬಿಟ್ಟಿದೆ. ಈ ಟೋಲ್ವರೆಗೂ BDA ವ್ಯಾಪ್ತಿನೇ ಇದೆ. ಟೋಲ್ವರೆಗೂ ಅಲ್ಲಿಂದ ಆಚೆ 1 ಕಿಲೋಮೀಟ್ರಿಗೆ ನಾವು ಹೊಸಕೋಟೆನಲ್ಲಿದ್ದೇವೆ. ನಾವು ಹೊಸಕೋಟೆ ಇರ್ಬೋದು, ಮತ್ತು ದೇವನಹಳ್ಳಿ ಇರ್ಬೋದು. ಇವತ್ತು ಕಿಯಾ ಅಂತ ಬಂದಿದೆ, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಲ್ಲನೂ ಹತ್ರ ಬಂದಿದೆ. ಅದೇ ರೀತಿ ನೆಲಮಂಗಲ ಇರ್ಬೋದು, ಪಕ್ಕದಲ್ಲೇ ಇದೆ ಅದು, ತಾಬಸ್ಪೇಟೆ, ನೆಲಮಂಗಲ. ಅದೇ ರೀತಿ ದೊಡ್ಡಬಳ್ಳಾಪುರ. ಈ 4 ತಾಲೂಕು ಇವತ್ತು ಬೆಂಗಳೂರು ಜಿಲ್ಲೆನೇ ಅನ್ಬೋದು, ಅದನ್ನು ಗ್ರಾಮಾಂತರ ಜಿಲ್ಲೆನ. ಹಾಗೆ ಇವತ್ತು ಸ್ಯಾಟಲೈಟ್ ಟೌನ್ಸ್ ಮಾಡಬೇಕು ಅನ್ನೋದು ನನ್ನ ಚರ್ಚೆ ಆಯಿತು ಮುಖ್ಯಮಂತ್ರಿಗಳ ಮುಂದೆ, ಮಾನ್ಯ ಸಿದ್ದರಾಮಯ್ಯನವ್ರ ಮುಂದೆ. ನನ್ನ ಕಾರ್ಯಕ್ರಮದಲ್ಲಿ ಹೊಸಕೋಟೆ ಸ್ಯಾಟಲೈಟ್ ಟೌನನ್ನು ಮಾಡುವಂಥ ಕಾರ್ಯಕ್ರಮ ಆಗಬೇಕು ಅಂಥೇಳಿ, ಮತ್ತು ಪರಿವರ್ತನೆ ಇಲ್ಲದೆ ಭಾಳಷ್ಟು ಜನ ಕಾಯ್ತಾ ಇದ್ದಾರೆ. ಭೂ ಪರಿವರ್ತನೆ ಹಿಂದೆ ಇದ್ದಂಥವರು ಬೇಕಾದಂಗೆ ಮಾಡ್ಕೊಂಡಿರ್ಬೋದು, ನಾನು ಅದನ್ನು ಮಾತಾಡೋದಿಲ್ಲ. ಮುಂದೆ ಆಗುವಂಥ ವಿಷಯ ಎಲ್ಲಿ ಯಾವ ಭಾಗದಲ್ಲಿ ಭೂ ಪರಿವರ್ತನೆ ಅಂತಂದರೆ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಅಂತ ಇಂಗ್ಲೀಷಲ್ಲಿ. ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಇಂಡಸ್ಟ್ರಿಯಲ್ ಪರ್ಪಸ್ ಇರ್ಬೋದು, ಹೌಸಿಂಗ್ ಪರ್ಪಸ್ ಇರ್ಬೋದು, ಪಬ್ಲಿಕ್ ಪರ್ಪಸ್ ಇರ್ಬೋದು. ಯಾವುದೇ ವಿಧದಲ್ಲಿ ಅದನ್ನು ಅಭಿವೃದ್ಧಿ ಮಾಡುವಂಥದ್ದಾಗಬೇಕಾಗ್ತದೆ. ಅದು ಭಾಳ ಮುಖ್ಯವಾಗಿ ಇವತ್ತಾಗುವಂಥ ಕಾರ್ಯವನ್ನು ಈ 4 ಸದಸ್ಯರು ಇಲ್ಲಿ ಕೂತಿದ್ದಾರೆ. ಜೊತೆಗೆ ನಮ್ಮ ಶಾಸಕರು ಮುಖ್ಯವಾಗಿ ಕಟ್ಟಡದ ಉದ್ಘಾಟನೆ ಕಾಲನೂ ನನ್ನ ಕೈಯಿಂದಾನೇ ಆಗಿದೆ. ಅದೇ ರೀತಿ ಇವತ್ತೂ
ಹೊಸದಾಗಿ ಈ ಕಾರ್ಯಕ್ರಮ ಪ್ರಾರಂಭ ಚಾಲೂ ಆಗಿದೆ. ಬಚ್ಚೇಗೌಡರು ಹೊಸಕೋಟೆಗೆ ಹೊಸ ರೂಪವನ್ನ ನೀಡುವಂತ ನಿಟ್ಟಿನಲ್ಲಿ ಈಗಾಗಲೇ ಹೊಸ ಹಾದಿಯನ್ನ ಹಿಡಿದಿದ್ದಾರೆ. ಈಗ ಇವರ ಜೊತೆಗೆ BMRDA ಕೂಡ ಪ್ರಾಮಾಣಿಕವಾಗಿ ಕೆಲಸವನ್ನ ನಿರ್ವಹಿಸಲಿ ಅಂತೇಳಿ ಶುಭ ಹಾರೈಸಿದರು. 1961ರಲ್ಲಿ ಕಂಟ್ರಿ ಅಂಡ್ ಟೌನ್ ಪ್ಲಾನಿಂಗ್ ಆಕ್ಟ್ ಜಾರಿಗೆ ಬಂದಿದೆ. ಹೊಸಕೋಟೆ ತಾಲೂಕು ಬೆಂಗಳೂರು ಮೆಟ್ರೋಪಾಲಿಟನ್ ರೂರಲ್ ಡೆವಲಪ್ಮೆಂಟ್ ಅಥಾರಿಟಿ ಅಂದರೆ BMRDA, ಬ್ಯಾಂಗ್ಳೂರ್ ಮೆಟ್ರೋಪಾಲಿಟನ್ ರೂರಲ್ ಡೆವಲಪ್ಮೆಂಟ್ ಅಥಾರಿಟಿ ಬೆಂಗಳೂರು ವ್ಯಾಪ್ತಿಯಲ್ಲಿತ್ತು. ಇದು 2006ರಲ್ಲಿ ಪ್ರತ್ಯೇಕ ಹೊಸಕೋಟೆ ಯೋಜನಾ ಪ್ರಾಧಿಕಾರ ರಚನೆಯಾಯಿತು. ಆನೇಕಲ್ಲು, ಹೊಸಕೋಟೆ, ದೇವನಹಳ್ಳಿ, ನೆಲಮಂಗಲ, ಮಾಗಡಿ, ಕನಕಪುರ ಈ 6 ತಾಲೂಕುಗಳ ಯೋಜನಾ ಪ್ರಾಧಿಕಾರ ರಚನೆಯಾಯಿತು. 4. ರಾಜ್ಯದಲ್ಲಿ ಮೊದಲು ಪ್ರಾವಿಷನಲ್ ಯೋಜನೆ ಅನುಮೋದನೆಗೊಂಡಿತ್ತು. ಪ್ರಾವಿಷನಲ್ ಕೋಟೆ ಯೋಜನಾ ಪ್ರಾಧಿಕಾರವು ಬಡಾವಣೆಗಳ ಅನುಮೋದನೆ ಮತ್ತು ಕಟ್ಟಡಗಳ ನಕ್ಷೆ ಹಾಗೂ ಅನುಮೋದನೆಗೆ ನೀಡುವ ಕೆಲಸ ಮಾಡುತ್ತಿದೆ. ಪ್ರಸ್ತುತ ಅಧಿಕಾರದಲ್ಲಿರುವ ಈ ಪ್ರಾಧಿಕಾರದಲ್ಲಿ 100 ಕೋಟಿ ರೂಪಾಯಿ ಠೇವಣಿ ಇರುತ್ತದೆ. 100 ಕೋಟಿ ರೂಪಾಯಿ ಠೇವಣಿ ಇದೆ ಈ ಪ್ರಾಧಿಕಾರದಲ್ಲಿ. ಇವತ್ತು 100 ಕೋಟಿ ಠೇವಣಿ ಇದೆ ಇವತ್ತು, ಡಿಪಾಸಿಟ್ ಅಂತ. ಅದಕ್ಕೆ ನನ್ನ ಅಂದಾಜು ಇಂಟ್ರೆಸ್ಟು ಬರ್ಬೋದು. ಆ ಡಿಪಾಸಿಟ್ಗೆ ಇಂಟ್ರೆಸ್ಟು ಬರ್ತದೆ. ಹೊಸಕೋಟೆ ತಾಲೂಕು ವ್ಯಾಪ್ತಿಯಲ್ಲಿ 8 ಗ್ರಾಮಗಳು BDA ವ್ಯಾಪ್ತಿಯಿಂದ ಬಿಡುಗಡೆಗೊಳಿಸಲಾಯಿತು. ಆ ಗ್ರಾಮಗಳ ಹೆಸರನ್ನು ಹೇಳ್ತೇನೆ ದಯಮಾಡಿ. ಸುಮಾರು 3000 ಎಕರೆ ಪ್ರದೇಶ. ಮೊದಲನೇದು ದೊಡ್ಡ ಕಟಗಿನಬ್ಬಿ, 2ನೇದು ಪೂಜೆನಗರ, 3ನೇದು ಭಕ್ತರಹಳ್ಳಿ, 4ನೇದು ಮಲ್ಲಸಂದ್ರ, 5ನೇದು ತಿರುಮಶೆಟ್ಟಿಹಳ್ಳಿ, 6ನೇದು ತಿಮ್ಮಂಡಹಳ್ಳಿ, ಅಜಗೊಂಡಹಳ್ಳಿ ಮತ್ತು ಗುಳ್ಳಕಾಯಿಪುರ. ಈ 8 ಗ್ರಾಮಗಳನ್ನು BDA ವ್ಯಾಪ್ತಿಯಿಂದ ಹೊರಗೆ ತಂದಂಥದ್ದು ನಾನೇನೆ. ನಾನು ಸುರೇಶ್ ಕುಮಾರ್ ಹತ್ರ ಮಾತನಾಡಿ, ಅವರು ಕಾನೂನು ಮತ್ತು ಈ ಟೌನ್ ಪ್ಲ್ಯಾನಿಂಗ್ ಇದರಲ್ಲಿ ಅವರು ಸಚಿವರಾಗಿದ್ದಾಗ, ಸರ್ ಇದು ಓವರ್ಲ್ಯಾಪ್ ಆಗಿದೆ, BDA ಬಂದು ನಮ್ಮ ಕ್ಷೇತ್ರದಲ್ಲಿ ಈ ಥರ 3000 ಎಕರೆನ ತೊಗೊಂಡಿರೋದು ಇಲ್ಲೀಗಲ್, ಇದು ಓವರ್ಲ್ಯಾಪ್ ಆಗಿ ತಪ್ಪಾಗಿದೆ ಅಂತ ಹೇಳಿದೆ. ಕೂಡಲೇ ಅವರು ಆದೇಶ ಮಾಡಿದ್ರು, ಇದನ್ನು ಬಿಡುಗಡೆಗೊಳಿಸಿದ್ರಿ. ಇವತ್ತು ಕೋಟ್ಯಾಂತರ ರೂಪಾಯಿ ಆಸ್ತಿ ನಮಗೆ ಸಿಕ್ಕಿದೆ ಇದರಿಂದ. ಸಾಕಷ್ಟು ನೀರನ್ನು ಕೊಡುವಂಥ ಕಾರ್ಯ ಮಾಡಿದ್ದೀನಿ ನಾನು. ಕುಡಿಯುವ ನೀರಿನ ವ್ಯವಸ್ಥೆಗೆ ಜಿಲ್ಲಾ ಕೇಂದ್ರಗಳ ಮೂಲಕ ಭಾಳಷ್ಟು ಕೆರೆಗಳ ಮೂಲಕ, ನದಿಗಳ ಮೂಲಕ ನೀರನ್ನು ಕೊಡುವಂಥದ್ದು ಪಟ್ಟಣಗಳಿಗೆ ಮಾಡಿರುವಂಥದ್ದು ಆಗಿದೆ. ಇವೆಲ್ಲ ಮಾಡಿರುವಂಥದ್ದು. ಇನ್ನೇನ ಇದ್ರೆ ತಾವು ಕೇಳ್ಬೋದು. ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದಂತಹ ಕೇಶವಮೂರ್ತಿರವರು ಮಾತನಾಡಿ, ನನ್ನ ಮೇಲಿಟ್ಟಿರುವಂತಹ ವಿಶ್ವಾಸಕ್ಕೆ ಚ್ಯುತಿ ಬಾರದಂತೆ ನಡ್ಕೊಳ್ತೇನೆ. ಇನ್ನಷ್ಟು ಜವಾಬ್ದಾರಿಯನ್ನ ತೆಗೆದುಕೊಂಡು ಈ ಒಂದು ಸಂಸ್ಥೆಗೆ ಎಲ್ಲ ನಿಯಮಾವಳಿಗಳನ್ನ ನಾನು ಅರ್ಥೈಸಿಕೊಂಡು ಉತ್ತಮವಾದಂತಹ ಪಾರದರ್ಶಕವಾದಂತಹ ಆಡಳಿತವನ್ನ ನೀಡ್ತೇನೆ, ಎಲ್ಲರನ್ನು ಕೂಡ ಸರಿದೂಗಿಸಿಕೊಂಡು ಮುನ್ನಡಿತೇನೆ ಅಂತ ಹೇಳಿ ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ನಮ್ಮ ಹಿರಿಯರು BN ಬಚ್ಚೇಗೌಡರು ಹಾಗೂ ನಮ್ಮ ಬೈರೇಗೌಡರು ಹೊರಗಡೆ ಇದ್ದಾರೆ. ಇವ್ರು ಬಂದು ಈ ದಿನ ಉದ್ಘಾಟನೆ ಮಾಡಿ ನಮಗೆ ಅಧಿಕಾರ ಸ್ವೀಕರಿಸ್ಕೊಂಡಿದ್ದೀವಿ. ನಮ್ಮ ಜೊತೆಯಲ್ಲಿ ಶಿವಕುಮಾರ್ ಅವರು ಮತ್ತು ಸುಬ್ಬಣ್ಣ ಅವರು, ಸುರೇಶ್ ಅವರು ಜೊತೆಯಲ್ಲಿ ಇದ್ದಾರೆ. ಅದೇ ರೀತಿ ಈ ದಿನ ನಮಗೆ ಒಂದು ಖುಷಿಯಾಗೋ ವಿಚಾರ ಅಂದರೆ, ಹೊಸಕೋಟೆ ಟೌನ್ನಲ್ಲಿ ನಮ್ಮ ಜನಾಂಗದವನ್ನು ಗುರುತಿಸಿ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿದಂಥ ಮಾನ್ಯ ಬಚ್ಚೇಗೌಡರಿಗೆ ಮತ್ತು ನಮ್ಮ MLA ಶರತ್ ಬಚ್ಚೇಗೌಡರಿಗೆ ಮತ್ತು ಬೈರೇಗೌಡರಿಗೆ ಮತ್ತು ಎಲ್ಲ ಮುಖಂಡರಿಗೂ ನಾನು ಧನ್ಯವಾದ ತಿಳಿಸೋಕ್ಕೆ ಫಸ್ಟು ಇಷ್ಟಪಡ್ತೀನಿ. ಈಗ ನಮ್ಗೆ ವಹಿಸಿರೋಂಥ ಜವಾಬ್ದಾರಿಯನ್ನು ತುಂಬ ಅಚ್ಚುಕಟ್ಟಾಗಿ ನಡ್ಸ್ಕೊಂಡು ಹೋಗ್ತೀವಿ ಅಂತ ಸಾಹೇಬ್ರಿಗೆ ತಿಳಿಸ್ತಾ, ಇನ್ನು ಮುಂದಿನ ದಿನಗಳಲ್ಲಿ ತಾಲೂಕಿನ ಯಾವುದೇ ಒಡಕು ತೊಡಕು ಏನೇ ಇದ್ರೂ ಅದನ್ನೆಲ್ಲ ಸರಿತೂಗಿಸ್ಕೊಂಡು ಈ ಅಥಾರಿಟಿಯ ಯೋಜನಾ ಪ್ರಾಧಿಕಾರದ ಕಾರ್ಯನಿರ್ವಹಿಸ್ತೀವಿ ಅಂತೇಳಿ ತಿಳಿಸಲು ಇಷ್ಟಪಡಿಸ್ತೇನೆ. ಇದರಲ್ಲಿ ಡೀಟೇಲಾಗಿ ತಿಳ್ಕೊಂಡು ಇದುವರೆಗೂ ಏನಾಗಿದೆ ಏನು ಅಂತೆಲ್ಲ ನೋಡಿ ಕೂಲಂಕುಷವಾಗಿ ಪರಿಶೀಲಿಸಿ ಇದರಲ್ಲಿ ಏನೋ ತೊಡಕುಗಳಿದ್ದರೆ ಅದನ್ನೆಲ್ಲ ನಿವಾರಿಸಿ ಸಾಮಾನ್ಯ ಜನರಿಗೆ
ಅನುಕೂಲವಾದಂಥ ಕಾರ್ಯಗಳನ್ನ ಮಾಡೋಕ್ಕೆ ನಾವು ಅನುವು ಮಾಡಿಕೊಡ್ತೀವಿ. ಪ್ರಾಧಿಕಾರದಿಂದ ನಿರೀಕ್ಷೆ ಪಡೋದಂತೂ ಏನಿಲ್ಲ. ಈಗ ಅದಕ್ಕೆ ಅದು ಸಂಬಂಧಪಟ್ಟಂಥ ನಾರ್ಮ್ಸ್ ಇರ್ತದೆ. ನಮ್ಮ ಯೋಜನಾ ಪ್ರಾಧಿಕಾರದಲ್ಲಿ ನಾರ್ಮ್ಸ್ನ ಬಿಟ್ಟು ನಾವೇನೂ ಮಾಡೋಕ್ಕಾಗಲ್ಲ. ನಾರ್ಮ್ಸ್ನ ಪ್ರಕಾರವಾಗೇ ನಾವು ಸರಿದೂಗಿಸ್ಕೊಂಡು ಅದಕ್ಕೆ ಹೆಚ್ಚು ಕಮ್ಮಿ ಇದ್ದರೆ ಮಾಡ್ಕೊಂಡು ಹೋಗ್ಬೋದು. ಬೇರೆ ಥರ ವೈಲೇಟ್ ಮಾಡಿ ಏನೂ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ತಕ್ಕಂಥ ನಾರ್ಮ್ಸ್ ಆಲ್ರೆಡಿ ರೆಡಿ ಇದೆ, ನಿಯಮಗಳಿರುತ್ತೆ. ಹೌದು, ನಾನಾ ನಿಯಮಗಳನ್ನು ಪಾಲಿಸ್ಕೊಂಡೇ ಹೋಗ್ಬೇಕಾಗುತ್ತೆ. ಜಾಗ ಬೇರೆ ಇಲ್ಲ ಇಲ್ಲಿ, ಆಚೆ ಬೆಸ್ಟ್. ಒಟ್ಟಿನಲ್ಲಿ ಹೊಸಕೋಟೆಯ ಯೋಜನಾ ಪ್ರಾಧಿಕಾರಕ್ಕೆ ಅಂದ್ರೆ BMRDಗೆ ನೂತನ ಅಧ್ಯಕ್ಷರಾಗಿ ಎನ್ ಕೇಶವಮೂರ್ತಿರವರು ಆಯ್ಕೆಯಾಗಿದ್ದಾರೆ. ಈಗ ಹೊಸಕೋಟೆಯಲ್ಲಿ ಅಭಿವೃದ್ಧಿಗೆ ಹೊಸ ಪರ್ವ ಆರಂಭವಾಗಲಿದೆ. ಇದಕ್ಕೆ ರಾಜ್ಯ ಸರ್ಕಾರವು ಕಾಂಗ್ರೆಸ್ ಇರೋದ್ರಿಂದ ಯಾವ ರೀತಿಯಲ್ಲಿ ಅಭಿವೃದ್ಧಿ ಆಗತ್ತೆ ಹಾಗೂ ಯಾವ್ಯಾವ ಅಂಶಗಳನ್ನ ಗಮನದಲ್ಲಿರಿಸಿಕೊಂಡು ಅಭಿವೃದ್ಧಿಯನ್ನ ಪಡಿಸ್ತಾರೆ ಅಂತೇಳಿ ಕಾಲವೇ ನಿರ್ಧರಿಸಲಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.